ಸೊ ಈಗ ಫಿಶ್ ಫ್ರೈನ 2-3 ಥರ ಮಾಡ್ತೀನಿ ನಾನು. ತವಾ ಫಿಶ್ ಫ್ರೈನ ಹಿಂಗೆ ಮಾಡಿದ್ರು ರೌಂಡುಗೆಲ್ಲ ವಿಡಿಯೋ ಮಾಡೋ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಂಡೇ ಆಗಿರೋದ್ರಿಂದ ಎವ್ರಿ ಸಂಡೇ ನಮ್ಮ ಮನೆಯಲ್ಲಿ ಸ್ಪೆಷಲ್ ಇರುತ್ತೆ. ನಿಮ್ಮೆಲ್ಲರ ಮನೇಲೂ ಹಾಗೆ ಸ್ಪೆಷಲ್ ಇರುತ್ತೆ ಅಂತ ಗೊತ್ತು. ಸೊ ನಾನು ಇವತ್ತು ಏನೇನು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಆಲ್ರೆಡಿ ಟೈಮ್ ಆಗೋಗಿದೆ, ಅದಕ್ಕೆ ಇನ್ಸ್ಟೆಂಟ್ ಆಗಿ ಎಲ್ಲ ನಾನ್ ವೆಜ್ನ ಹೇಗೆ ನಾನು ಊಟಕ್ಕೆ ಏನು ರೆಡಿ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತೀನಿ. ಬನ್ನಿ. ಸೊ ಈಗ ಫಿಶ್ ಫ್ರೈನ 2-3 ಥರ ಮಾಡ್ತೀನಿ ನಾನು. ತವಾ ಫಿಶ್ ಫ್ರೈನ ಆದರೆ ಈಗ ಟೈಮ್ ಆಗಿರೋದಕ್ಕೆ ಇನ್ಸ್ಟೆಂಟ್ ಆಗಿ ಬರೀ ಪೌಡರ್ಸ್ನ ಮಿಕ್ಸ್ ಮಾಡ್ಕೊಂಡು ಹೆಂಗೆ ತವಾ ಫ್ರೈ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ಒಂದು ಪಾತ್ರೆಗೆ ಈಗ ಪೌಡರ್ಸ್ನ ಹಾಕಿ ಮಿಕ್ಸ್ ಮಾಡ್ತೀನಿ. ಒಂದು ಫಿಶ್ ಎಷ್ಟಿದೆ ಅಳತೆ ಅಷ್ಟಕ್ಕೆ ಹಾಕೊಳ್ಳಿ. 2-2.5 ಸ್ಪೂನ್ಸ್ ಅಷ್ಟು ಅಚ್ಕಾರ ಪುಡಿ, ಅದಕ್ಕೆ ತಕ್ಕಷ್ಟು ಧನಿಯಾ ಪುಡಿ, 2 ಸ್ಪೂನ್ಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಜೀರಾ ಪೌಡರ್ ಟೇಸ್ಟಿಗೆ, ಕಸೂರಿ ಮೇಥಿ. ನಿಮ್ಮ ಹತ್ರ ಯಾವ್ದಾದ್ರು ಫಿಶ್ ಕಬಾಬ್ ಪೌಡರ್ ಇದ್ದರೆ ಅದನ್ನೇ ಹಾಕೊಳ್ಳಿ, ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಯಾಕಂದರೆ ನಾವಿಲ್ಲಿ ಏನು ರುಬ್ಬಿ ಮಾಡ್ತಾ ಇಲ್ಲಲ್ಲ, ಸೊ ಅದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಒಂದು ಮೊಟ್ಟೆ. ಆಮೇಲೆ ಫಸ್ಟೇ ಒಂದು ಸ್ವಲ್ಪ ನೀರಲ್ಲಿ ನೆನೆಸಿರೋಂಥ ಹುಣಸೆಹಣ್ಣು. ನಿಮಗೇನಾದರೂ ಹುಣಸೆಹಣ್ಣು ಬೇಡ ಅಂತ ಅಂದರೆ 1-2 ನಿಂಬೆಹಣ್ಣ ಹಾಕ್ಕೊಳ್ಳಿ. ಯಾಕಂದರೆ ಹುಳಿ ಇದ್ದಷ್ಟು ಫಿಶ್ ಚೆನ್ನಾಗಿರುತ್ತೆ ಅಂತ ನಮ್ಮ ಮಮ್ಮಿ ಹೇಳ್ತಿದ್ರು. ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕ್ಕೊಳ್ದೇ ಗಟ್ಟಿಗೆ ಕಲಿಸ್ಕೊಳ್ಳಿ. ಇದು ಕಂಪ್ಲೀಟಾಗಿ ಯಾವುದು ಲಂಪ್ಸ್ ಇಲ್ಲದೆ ಇರೋ ಥರ ರೆಡಿಯಾಗಿದೆ. ಈಗ ಇದಕ್ಕೆ ಫಿಶ್ ಹಾಕಿ ಕಲಿಸ್ಕೊಂಡು ಮಸಾಲೆ ಹಚ್ಚಿ 1 ಅವರ್, ಮಿನಿಮಮ್ 1 ಅವರ್ ಅಷ್ಟು ಬಿಡಬೇಕು. ಸೊ ಫಸ್ಟ್ ಫಿಶ್ ಹಾಕೋಣ. ಈಗ ನಾನು ಇದರಲ್ಲಿ ಉಪ್ಪು ಅರಿಶಿಣದಲ್ಲಿ ತೊಳ್ಕೊಂಡಿರೋಂಥ ಫಿಶ್ ಪೀಸಸ್ನ ಹಾಕ್ತಿದ್ದೀನಿ. ಬೆಟರ್ ನೀವು ಕಬಾಬ್ ಕಲಿಸೋ ಥರ ಕಲಿಸೋದ್ಕಿಂತ ಒಂದೊಂದೇ ಪೀಸ್ನ ಈ ಥರ ಹಚ್ಚಿ ಇಟ್ಟರೆ ಮಸಾಲೆ ಚೆನ್ನಾಗಿ ಎತ್ಕೊಳ್ಳುತ್ತೆ. ಇದ್ರ ಇನ್ನರ್ ಕಾರ್ನರ್ಸ್ ಒಳಗಡೆ ಎಲ್ಲ ಹಾಕಿ ಈಗಿದು ಅಚ್ಚಿ ಇಟ್ಟಿ ಆಗಿದೆ. ಇದು ಅಚ್ಚಿ ರೆಡಿ ಆಗಿದೆ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1 ಅವರ್ ನೆನೆಯಾಗಿ ಬಿಟ್ಬಿಡಿ. ಈಗ ನಾನು ಫಿಶ್ ಫ್ರೈ ಮಾಡೋದಕ್ಕೆ ನಾನ್ ಸ್ಟಿಕ್ ತವಾನ ತೊಗೊಂಡಿದ್ದೀನಿ. ಈ ತವಾ ನಾನ್ ಸ್ಟಿಕ್ ಅಂದರೆ ನಾನ್ ಸ್ಟಿಕ್ ಅಂತಲೇ ಏನಲ್ಲ, ತುಂಬ ಹಳೇದಾಗಿದೆ. ಇದು ಫಿಶ್ ಫ್ರೈಗೆ ಅಂತಲೇ ನಾನು ಇಟ್ಕೊಂಡಿದ್ದೀನಿ. ನೀವು ದೋಸೆದು ಕಬ್ಬಣ ಹಂಚು ಬರುತ್ತಲ್ಲ, ಅದರಲ್ಲಿ ಮಾಡಿದರೂ ಚೆನ್ನಾಗಿ ಬರುತ್ತೆ. ಫಿಶ್ ಪೀಸಸ್ ಹಾಕೋಕ್ಕೂ ಮುಂಚೆ ಒಂದು ಸ್ವಲ್ಪ ತವಾನ ಆಯಿಲ್ನ ಹಾಕ್ಕೊಳ್ಳಿ. ತವಾಗೆ ಆಯಿಲ್ನ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇಲ್ಲಾಂದರೆ ಅದು ಅಂಟ್ಕೊಂಡು ನಿಮಗೆ ಉಲ್ಟಾ ಪಲ್ಟಾ ಮಾಡೋದಕ್ಕೆ ಆಗಲ್ಲ. ಸ್ವಲ್ಪ ದೊಡ್ಡದಿದ್ರೆ ಒಂದು ಲೈನಲ್ಲಿ 3 ಹಾಕೊಂಡು ಬೇಯಿಸ್ಕೊಳ್ಳಿ. ಮೇಲೆ ಒಂದು ಸ್ವಲ್ಪ ಹಾಗೆ ಆಯಿಲ್ನ ಹಾಕೊಳ್ಳಿ. ಹಾಕ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ.
ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಅದು ಹೆಂಗೆ ಬಂತು ಅಂತ ನನಗೂ ಹೇಳಿ, ಸಾಧ್ಯ ಆದರೆ ನನಗೂ ಒಂದು ಪೀಸ್ ತಂದ್ಕೊಡಿ ಆಯಿತಾ. ಈಗ ನಾನು ನೆಕ್ಸ್ಟ್ ಏನು ಮಾಡಿದೆ ಅನ್ನೋದನ್ನ ಒಂದೇ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ, ಸೊ ಹಾಗಾಗಿ ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು